ಇನ್ನು ನಾವು ಒಂದೇ ಮಾತರಂ ಗೀತೆಯನ್ನ ಪೂರ್ಣ ಹಾಡೋದಿಲ್ಲ. ಜೈಲಿಗೆ ಹಾಕಿ ಬೇಕಾದ್ರೆ ನೇಣು ಬೇಕಾದರೂ ಹಾಕಿ ನಾವು ಎರಡೇ ಪ್ಯಾರಾನ ಹಾಡೋದು ಅಂತ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ನ ಯಾವ ಕಾರ್ಯಕ್ರಮಗಳಲ್ಲೂ ಕೂಡ ಪೂರ್ಣ ಗೀತೆಯನ್ನ ಹಾಡಲ್ಲ. ಸೋನಿಯಾ ಗಾಂಧಿ ವಿರುದ್ಧ ಆರೋಪ ಮಾಡ್ತಾ ಇರುವಂಥದ್ದು RSSನ ಕುತಂತ್ರ. ಬಿ.ಕೆ. ಹರಿಪ್ರಸಾದ್ ಅವರು ತೀವ್ರವಾಗಿ ಕಿಡಿಕಾರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ತೀವ್ರವಾಗಿ ಕಿಡಿಕಾರಿದ್ದಾರೆ. ಕಾನೂನು ಮಾಡಿದ್ದಾರೆ, ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇರ್ಬೋದು, ಮತ್ತು ಅದು ಜನಗಳ ಸರ್ಕಾರ. ಕಾನೂನು ಏನಿದೆ ಅದನ್ನು ನಾವು ಸರ್ಕಾರದವರು ಪಾಲನೆ ಮಾಡ್ತಾರೆ. ಅದರಲ್ಲಿ ಏನು ತಪ್ಪು ಅಂತ ನಾನು ಅನಿಸೋದಿಲ್ಲ. ಅದು ನಾವು ಸರಿ ತಪ್ಪು ಆಮೇಲೆ ಇನ್ನೊಂದ್ಸರಿ ಲೋಕಸಭೆಯಲ್ಲಿ ಚರ್ಚೆ ಬರುತ್ತೆ. ಸರ್ಕಾರದಲ್ಲಿ ಅದನ್ನು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ, ಕಾನೂನು ಮಾಡಿದ್ಮೇಲೆ ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಈಗ ಮೊನ್ನೆ AICC ಕಚೇರಿಯಲ್ಲೂ ಕೂಡ ಸೋನಿಯಾ ಗಾಂಧಿ ಅವರು ನಿಲ್ಲಿಸಿದ್ರು, ಖರ್ಗೆ ಅವರು ನಿಲ್ಲಿಸಿದ್ರು ಅನ್ನೋ ಕಾಣಿಸುತ್ತೆ. ಅದು ಭಾರತೀಯ ಜನತಾ ಪಾರ್ಟಿ RSS ಅವರ ಕುತಂತ್ರ ಮತ್ತು ಷಡ್ಯಂತ್ರ. ಈಗ ಅವ್ರು ಕಾನೂನು ಮಾಡಿದ್ದಾರೆ, ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್, ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು ಎರಡು ಸ್ಟ್ಯಾನ್ಸಾ. 1896ನೇ ಇಸ್ವಿಯಿಂದ 2026 ಏನು ಆಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ ಸರ್. ಈ ಸರ್ಕಾರದ ಕಾರ್ಯಕ್ರಮಗಳು ಬಂದಾಗ ಕಾನೂನನ್ನ ಪಾಲನೆ ಮಾಡಬೇಕಾಗುತ್ತೆ. ಸರ್ಕಾರ ಪಾರ್ಟಿ ಸರ್ಕಾರ ಇರ್ಬೋದು, ಮತ್ತು ಅದು ಜನಗಳ ಸರ್ಕಾರ. ಕಾನೂನು ಏನಿದೆ ಅದನ್ನು ನಾವು ಸರ್ಕಾರದವರು ಪಾಲನೆ ಮಾಡ್ತಾರೆ. ಅದರಲ್ಲಿ ಏನು ತಪ್ಪು ಅಂತ ನಾನು ಅನಿಸೋದಿಲ್ಲ. ಅದು ನಾವು ಸರಿ ತಪ್ಪು ಆಮೇಲೆ ಇನ್ನೊಂದ್ಸರಿ ಲೋಕಸಭೆಯಲ್ಲಿ ಚರ್ಚೆ ಬರುತ್ತೆ. ಸರ್ಕಾರದಲ್ಲಿ ಅದನ್ನು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ, ಕಾನೂನು ಮಾಡಿದ್ಮೇಲೆ ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಈಗ ಮೊನ್ನೆ AICC ಕಚೇರಿಯಲ್ಲೂ ಕೂಡ ಸೋನಿಯಾ ಗಾಂಧಿ ಅವರು ನಿಲ್ಲಿಸಿದ್ರು, ಖರ್ಗೆ ಅವರು ನಿಲ್ಲಿಸಿದ್ರು ಅನ್ನೋ ಕಾಣಿಸುತ್ತೆ. ಅದು ಭಾರತೀಯ ಜನತಾ ಪಾರ್ಟಿ RSS ಅವರ ಕುತಂತ್ರ ಮತ್ತು ಷಡ್ಯಂತ್ರ. ಈಗ ಅವ್ರು ಕಾನೂನು ಮಾಡಿದ್ದಾರೆ, ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್, ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು ಎರಡು ಸ್ಟ್ಯಾನ್ಸಾ. 1896ನೇ ಇಸ್ವಿಯಿಂದ 2026 ಏನು ಆಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ ಸರ್. ಈ ಸರ್ಕಾರದ ಕಾರ್ಯಕ್ರಮಗಳು ಬಂದಾಗ ಕಾನೂನನ್ನ ಪಾಲನೆ ಮಾಡಬೇಕಾಗುತ್ತೆ. ಸರ್ಕಾರ ಪಾರ್ಟಿ ಸರ್ಕಾರ ಇರ್ಬೋದು, ಮತ್ತು ಅದು ಜನಗಳ ಸರ್ಕಾರ. ಕಾನೂನು ಏನಿದೆ ಅದನ್ನು ನಾವು ಸರ್ಕಾರದವರು ಪಾಲನೆ ಮಾಡ್ತಾರೆ. ಅದರಲ್ಲಿ ಏನು ತಪ್ಪು ಅಂತ ನಾನು ಅನಿಸೋದಿಲ್ಲ. ಅದು ನಾವು ಸರಿ ತಪ್ಪು ಆಮೇಲೆ ಇನ್ನೊಂದ್ಸರಿ ಲೋಕಸಭೆಯಲ್ಲಿ ಚರ್ಚೆ ಬರುತ್ತೆ. ಸರ್ಕಾರದಲ್ಲಿ ಅದನ್ನು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ, ಕಾನೂನು ಮಾಡಿದ್ಮೇಲೆ ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಈಗ ಮೊನ್ನೆ AICC ಕಚೇರಿಯಲ್ಲೂ ಕೂಡ ಸೋನಿಯಾ ಗಾಂಧಿ ಅವರು ನಿಲ್ಲಿಸಿದ್ರು, ಖರ್ಗೆ ಅವರು ನಿಲ್ಲಿಸಿದ್ರು ಅನ್ನೋ ಕಾಣಿಸುತ್ತೆ. ಅದು ಭಾರತೀಯ ಜನತಾ ಪಾರ್ಟಿ RSS ಅವರ ಕುತಂತ್ರ ಮತ್ತು ಷಡ್ಯಂತ್ರ. ಈಗ ಅವ್ರು ಕಾನೂನು ಮಾಡಿದ್ದಾರೆ, ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್, ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು